ಕುಡಿಯ ತ್ಯಾಗಿ ವಿರಾಗಿ ಕರ್ಮಯೋಗಿಯ ಕಥೆಯನ್ನು ನಾನು ಹೇಳುವೆ. ಭರತ ಭೂಮಿಯ ಬೆಳಕಿನ ಕುಡಿಯ ತ್ಯಾಗಿ ವಿರಾಗಿ ಕರ್ಮಯೋಗಿಯ ಕಥೆಯನ್ನು ನಾನು ಹೇಳುವೆ. ಪಡುವಣ ತೀರದ ರಾಜ್ಯ ಗುರ್ಜರ ಅಲ್ಲಿರುತ್ತಿದ್ದರು ಹೀರಾದ ಮೋದರ. ಪಡುವಣ ತೀರದ ರಾಜ್ಯ ಗುರ್ಜರ ಅಲ್ಲಿರುತ್ತಿದ್ದರು ಹೀರಾದ ಮೋದರ. ದೇಶದ ರಕ್ಷಣೆಗಾಗಿ ಜನಿಸಿದ ನರೇಂದ್ರ ಅವರ ಮೂರನೇ ಕೋವರ. ಧನ್ಯ ಧನ್ಯರ ತಾಯಿ ತಂದೆ ಅವರ ಪುಣ್ಯಕ್ಕೆ ಎಲ್ಲೆಂದೇ. ಭರತ ಭೂಮಿಯ ಬೆಳಕಿನ ಕುಡಿಯ ತ್ಯಾಗಿ ವಿರಾಗಿ ಕರ್ಮಯೋಗಿಯ ಕಥೆಯನ್ನು ನಾನು ಹೇಳುವೆ. ಸರಳ ಜೀವಿಗಳ ಮಾತಾಪಿತರು ತಮ್ಮ ಮಗನಿಗೂ ಸರಳತೆ ಕಲಿಸಿ ಬದುಕಿನ ಮೌಲ್ಯವ ತಿಳಿಸಿ ಹೇಳುತ್ತಾ ನಿಸ್ವಾರ್ಥ ಸೇವೆ ದೀಕ್ಷೆ ಕೊಟ್ಟರು. ಎಷ್ಟು ಧನ್ಯರ ತಾಯಿ ತಂದೆ, ಎಂಥ ಮಾನ್ಯರ ತಾಯಿ ತಂದೆ. ಭರತ ಭೂಮಿಯ ಬೆಳಕಿನ ಕುಡಿಯ ತ್ಯಾಗಿ ವಿರಾಗಿ ಕರ್ಮಯೋಗಿಯ ಕಥೆಯನ್ನು ನಾನು ಹೇಳುವೆ. ಬಾಲ್ಯದಿಂದ ಅಧ್ಯಾತ್ಮದ ಸೆಳೆತ ಕೈ ಬೀಸಿ ಕರೆದಿರೆ ತುಳಿದ ಪರ್ವತ. ವರುಷವೆರಡು ಸಾಧನೆಯ ಗೈಯುತ ಮನದಿ ಕಂಡಿರೆ ಸ್ಪಷ್ಟ ದಿಕ್ಪಥ. ಮರಳಿ ಮನೆಗೆ ಆಗಮಿಸಿದರು ದೇಶ ಸೇವೆ ನನ್ನ ಗುರಿ ಎಂದರು. ಭರತ ಭೂಮಿಯ ಬೆಳಕಿನ ಕುಡಿಯ ತ್ಯಾಗಿ ವಿರಾಗಿ ಕರ್ಮಯೋಗಿಯ ಕಥೆಯನ್ನು ನಾನು ಹೇಳುವೆ. ದೇಶದ ಬೆಳವಣಿಗೆ ಹೊಂದುತ್ತ ಸಾಗಿರಲು ಪ್ರಗತಿಯ ಸೂಚ್ಯಂಕ ಇಳಿಮುಖವ ಕಂಡಿರಲು ರಿಪುಗಣದ ದಾಳಿಯಲ್ಲಿ ತಲ್ಲಣಿಸಿದ ಜನಗಣವು ನಿಸ್ವಾರ್ಥಿ ನಾಯಕನ ಬರವಿಗೆ ಕಾದಿರಲು ಆವರಿಸಿತು, ಪ್ರಕಾಶಿಸಿತು. ಭರವಸೆಯ ಕಿರಣವು ಭುವಿಯನ್ನು ಬೆಳಗಿತು. ಭರತ ಭೂಮಿಯ ಬೆಳಕಿನ ಕುಡಿಯ ತ್ಯಾಗಿ ವಿರಾಗಿ ಕರ್ಮಯೋಗಿಯ ಕಥೆಯನ್ನು ನಾನು ಹೇಳುವೆ. ಕ್ರಿಯಾಶೀಲಗೆ ಬೇಕೆ ಪ್ರಚಾರ, ಮನೆಯೇ ಆಯಿತು ಸಂಘ ಪರಿವಾರ. ಸೇವಾ ಕಾರ್ಯದಿ ತೊಡಗುತ್ತು ಸತತ, ರಾಷ್ಟ್ರ ನಾಯಕರ ಸಂಗಡ ಇದ್ದರು. ಯಾರವರು ದೇಶ ಪ್ರೇಮಿ ನಮ್ಮ ನರೇಂದ್ರರು. ಗುರ್ಜರ ಸಾರಥ್ಯ ವಹಿಸಿದರು. ಭರತ ಭೂಮಿಯ ಬೆಳಕಿನ ಕುಡಿಯ ತ್ಯಾಗಿ ವಿರಾಗಿ ಕರ್ಮಯೋಗಿಯ ಕಥೆಯನ್ನು ನಾನು ಹೇಳುವೆ. ಪ್ರಗತಿಯ ಪಥದಲ್ಲಿ ರಾಜ್ಯವ ನಡೆಸಿ ಅದನ್ನು ಮಾದರಿ ರಾಜ್ಯವಾಗಿಸಿ ರಾಜ್ಯದೇಳಿಗೆಗೆ ನಿರತವು ಶ್ರಮಿಸಿ ಸೇವೆಯಿಂದ ಜನರಾದರ ಗಳಿಸಿ ದೆಹಲಿಯ ಗದ್ದುಗೆ ಏರಿದರು. ಪ್ರಧಾನ ಸೇವಕ ಎನಿಸಿದರು.
ಶಾಂತಿ ಸಾಧಿಸಿ ಜನತೆಗೆ ನೀಡಿದ ವಚನವ ಪಾಲಿಸಿ ಸನಾತನ ಸಂಸ್ಕೃತಿ ದೀಪವ ಬೆಳಗಿಸಿ ಎಲ್ಲರ ಮನದಲ್ಲಿ ನೆಲೆಸಿಹರು ಎಲ್ಲರ ಗೆಳೆಯರಾಗಿಹರು ಭರತ ಮಾತೆಯ ಹೆಮ್ಮೆಯ ಕುವರ ವಿಶ್ವ ಮಾನ್ಯತೆ